ಗ್ಯಾರಂಟಿ ಯೋಜನೆ ತಂದಾರ ಕರೆ ರೀ ಎಲ್ಲ ನಮ್ಗೆ ಹುಟ್ಟಿದ ಖುಷಿಗೆ ಮೊದಲು ಮಾಡಿ ಸಾಲ ಇಟ್ಟಾರ್ರಿ ಅವರು ಅವ್ರೇನು ತಮ್ಮ ಮನೆಯಿಂದ ಕೊಟ್ಟಿಲ್ಲ. ಅವರು ನಮ್ಮ ಗೌರ್ಮೆಂಟ್ ಇದ್ದ ನಮ್ಮ ರೊಕ್ಕ ತೊಗೊಂಡ್ರೆ ನಮ್ಗೆ ಸಾಲ ಇಟ್ಟಾರ, ನಮ್ಗೆ ಹಾಕ್ಯಾರ. ಹಾಕಿವಿ ಅಂತೇಳಿ ಅವರು ಬಂಡವಾಳ ಕಚ್ಕೊಳಕತ್ತಾರ. ಅದು ನಮ್ಗೆ ಬ್ಯಾಡ್ರಿ, ನಮ್ಮ ಸರ ಬರಬೇಕು. ಅಭಿವೃದ್ಧಿಯ ಪರವಾಗಿರುವಂಥ ಸಾಹೇಬರನ್ನ ತರುವ ಕೆಲಸವನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಮನಸ ಇಚ್ಛೆಯಿಂದ ಮಾಡ್ತಕ್ಕಂಥದ್ದು. ನಿಷ್ಠೂರತೆ ಅಂತ ಬಂದಾಗ ನಾ ಪ್ರಾಮಾಣಿಕರನ್ನ, ಸಜ್ಜನ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರನ್ನ ಆಯ್ಕೆ ಮಾಡೋ ಕೆಲಸವನ್ನು ಜನಸಾಮಾನ್ಯರು ಮಾಡಬೇಕಾಗಿದೆ. ಅವನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಅಭಿವೃದ್ಧಿ ಕೆಲಸಕ್ಕಾಗಿ ನಾವು ನಮ್ಮ ಸಾಹೇಬ್ರನ್ನ ತರುವಂಥ ಕೆಲಸವನ್ನು ಮಾಡ್ಬೇಕು. ಅದೇನು ನಮಗೆ ಸಂಬಂಧ ಇಲ್ಲ. ಯಾವ ರಸ್ತೆಗಳು ಕೂಡ ಈ 3 ವರ್ಷದೊಳಗೆ ಇದ್ದ ರಸ್ತೆಗಳು ಕಿತ್ಕೊಂಡು ಹೊಂಟವಂದ್ರೆ ನಾವು ಅಭಿವೃದ್ಧಿಗಾಗಿ ಪರಿತಪಿಸುವಂಗೆ ಆಗಿರುವಂಥದ್ದು ಇದು. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಕಾರ್ಯಕರ್ತರು ಶಿರೂರಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರ ತುಂಬ ಜೋರಾಗಿರುವಂಥದ್ದು. ಈಗ ವೀರಣ್ಣ ಚರಂತಿಮಠರನ್ನ ಈ ಸಾರಿ ಆರಿಸಿ ತರಲೇಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕಾರ್ಯಕರ್ತರೆಲ್ಲರೂ ಹುಮ್ಮಸ್ಸಿನಿಂದ ಈಗ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಸರ್ ಹೇಳಿ ಸರ್, ಏನು ಯಾವ ರೀತಿ ಮಾಡ್ತಿದ್ದೀರಿ ಅನ್ನೋದು? ನಾವು ಮನೆಗೆ ತೆರಳಿ BJP ಎಲ್ಲ ಕಾರ್ಯಕರ್ತರು ಇವತ್ತು ಡಾಕ್ಟರ್ ವೀರಣ್ಣ ಚರಂತಿಮಠ ಸಾಹೇಬರು ಅತ್ಯುನ್ನತವಾಗಿ ಬಹುಮತದಿಂದ ಆಯ್ಕೆಯಾಗಿ ಬರುವಲ್ಲಿ ನಮಗೆ ಯಾವುದೇ ಸಂದೇಹವಿಲ್ಲ. ನಾವೆಲ್ಲ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರ ಪಡೆ ಬಹಳಷ್ಟು ನಿರ್ದಿಷ್ಟವಾಗಿ ಮನೆಗಳನ್ನು ಗುರುತಿಸಿ ಓಟನ್ನು ಕೇಳುವಂಥ ಕೆಲಸವನ್ನು ನಾವು ಮಾಡ್ತಿದ್ವಿ. ಏನು ಮಂತ್ರಿಗಳಿಂದ ಹಿಡಿದುಕೊಂಡು MLA ವರೆಗೂ ಎಲ್ಲರೂ ಬಂದು ಪ್ರಚಾರಕ್ಕೆ ಇಳಿದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸರ್ಕಾರ ಕಾಂಗ್ರೆಸ್ ಪಕ್ಷದಿರೋದ್ರಿಂದ ಎಲ್ಲರ ಹಿನ್ನಡೆ ಆಗುತ್ತಾ ಹೇಗೆ ಅನ್ನುವಂಥದ್ದು? ನಮ್ಮ ಕಾರ್ಯಕರ್ತರ ಒಂದು ಉತ್ಸಾಹದಿಂದ ಅದು ನಮಗೆ ಯಾವುದೂ ಸಂಬಂಧ ಇಲ್ಲ ಅಂತ ಅನಿಸುತ್ತೆ. ಅದು ಸಂಬಂಧ ಇಲ್ಲ. ಓಕೆ, ಅಂದರೆ ಒಟ್ಟಿನಲ್ಲಿ ಅಭಿವೃದ್ಧಿ ಅನ್ನುವಂತಹ ವಿಷಯಕ್ಕೆ ಬರೋದಾದರೆ ಅಭಿವೃದ್ಧಿಯ ಪರವಾಗಿರುವಂಥ ಸಾಹೇಬರನ್ನ ತರುವ ಕೆಲಸವನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಮನಸ ಇಚ್ಛೆಯಿಂದ ಮಾಡ್ತಕ್ಕಂಥದ್ದು. ಓಕೆ, ಅದು ನಮ್ಗೆ ಅನಿವಾರ್ಯನೂ ಐತ್ರಿ. ಅದು ನೀವು ಮಾತಾಡ್ರಿ. ಅನಿವಾರ್ಯನೂ ಐತಿ. ಈಗ ನಮ್ಗೆ BJP ಬರಲೇಬೇಕನ್ನುವಂಥ ಪರಿಸ್ಥಿತಿ ಎಲ್ಲರೂ ಈ 3 ವರ್ಷ ಅನುಭವಿಸಿದ್ದು ಸಾಕಾಗಿಬಿಟ್ಟಿದ್ರಿ. ಆ ನಿಟ್ಟಿನಲ್ಲಿ ನಾವು ಮನಸ್ಸು ಕೊಟ್ಟು ನಾವೇ ನಿಂತೀವಿ ಅನ್ನುವಂಥ ಮನೋಭಾವದಿಂದ ನಾವು ಸಾಹೇಬ್ರನ್ನ ಆರಿಸಿ ತರಬೇಕಂತಂದು ಮನಸ್ಸು ಮಾಡಿದ್ವಿ ಎಲ್ಲರೂ. ಅದಕ್ಕೆ ಎಲ್ಲರ ಒಂದು ಸಹಕಾರನೂ ಬೇಕು ಅಂತ ನಾವು ಕೇಳ್ಕೊತ ಪ್ರಚಾರ ಮಾಡ್ತಾ ಇದ್ದೀವಿ. ಈಗ ಶಿರೂರು ಪಟ್ಟಣದಲ್ಲಿ ಅಭಿವೃದ್ಧಿ ವಿಷಯಕ್ಕೆ ಬಂದರೆ ಮತ್ತೆ ಏನೇನಾದರೂ ಅಭಿವೃದ್ಧಿಗಳು ಆಗಬೇಕಾ ಅನ್ನುವಂಥ ಆಗೋ ಕೆಲಸಗಳು ಭಾಳ ಅದಾವ್ರಿ. ಮತ್ತು ಅದನ್ನು ಆಗಬೇಕು ಮಾಡಬೇಕು ಅನ್ನೋ ಮನಃಶಕ್ತಿ ಇರೋದು ನಮ್ಮ ವೀರಣ್ಣ ಚರಂತಿಮಠ ಒಬ್ರಿಗೆ ಬಿಟ್ಟರೆ ಯಾರಿಗೂ ಇಲ್ಲ ರೀ. ಓಕೆ ಓಕೆ ಈಗೇನು ಕಾಂಗ್ರೆಸ್ ಅವರು ಏನು ಇಷ್ಟು ಭರವಸೆಗಳು ಕೊಟ್ಟರು ಅದು ಕೂಡ ನಿಶ್ಚಿತವಾಗಿ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅಷ್ಟಲ್ದ ನಾನು ಮಂದಿನ ಎತ್ತುಗಟ್ಟೋದು, ಸುಳ್ಳು ಹೇಳ್ಕೊತ ಹೋಗೋದು, ಅಪಪ್ರಚಾರ ಮಾಡ್ಕೊತ ಹೋಗೋದು, ಈ ಥರ ಎಲ್ಲ ಮಾಡಿ ಕೆಲಸ ಜನರಿಗೆ ಮೋಸ ಮಾಡಿ ಓಟನ್ನು ಡೈವರ್ಟ್ ಮಾಡಕತ್ತಾರೆ. ಬಟ್ ಈ ಸಲ ಅದು ಎಲ್ಲರಿಗೂ ನಿಜಾಂಶ ಗೊತ್ತಾಗೈತಿ. ನಮ್ಮ ಸಾಹೇಬರು ಬರ್ತಾರೆ ಅನ್ನೋದೊಂದು ನಮ್ಗೆ ಖಂಡಿತವಾಗಲೂ ಮನಪೂರ್ವಕ ಇದಾಗಿದೆ. ಈಗ ಸರ್ ಇನ್ನೊಂದೇನು ಅಂತಂದರೆ ಎಲ್ಲ ಕಾರ್ಯಕರ್ತರಲ್ಲಿ ಹೇಳೋದೇನಂತಂದರೆ ವೀರಣ್ಣ ಚರಂತಿಮಠರು ಅಭಿವೃದ್ಧಿ ಓಕೆ ಆದರೆ ಅನ್ನುವಂತಹ ಮಾತು ಎಲ್ಲ ಕಡೆ ಕೇಳುವಂಥದ್ದು ಅನ್ನುವಂಥದ್ದು ಸರಿ. ನಿಷ್ಠೂರತೆ ಅಂತ ಬಂದಾಗ ನಾ ಪ್ರಾಮಾಣಿಕರನ್ನ, ಸಜ್ಜನ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರನ್ನ ಆಯ್ಕೆ ಮಾಡೋ ಕೆಲಸವನ್ನು ಜನಸಾಮಾನ್ಯರು ಮಾಡಬೇಕಾಗಿದೆ. ಅವನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಅಭಿವೃದ್ಧಿ ಕೆಲಸಕ್ಕಾಗಿ ನಾವು ನಮ್ಮ ಸಾಹೇಬ್ರನ್ನ ತರುವಂಥ ಕೆಲಸವನ್ನು ಮಾಡ್ಬೇಕು. ಅದೇನು ನಮಗೆ ಸಂಬಂಧ ಇಲ್ಲ. ಅಂದರೆ ಆದರೆ ಅನ್ನುವಂತಹ ಮಾತನ್ನು ಯಾಕೆ ಹೇಳಿದೆ ಅಂತಂದರೆ ಅಂದರೆ ಕಾರ್ಯಕರ್ತರನ್ನ ಈ ಓಲೈಕೆ ಮಾಡುವಂಥದ್ದು ಇಲ್ಲ ಚರಂತಿಮಠರಲ್ಲಿ, ಅಥವಾ ಯಾರನ್ನೂ ಕಾರ್ಯಕರ್ತ ಹಚ್ಕೊಳ್ಳಲ್ಲ ಅನ್ನುವಂತಹ ಮಾತುಗಳು ಸಹ ಕೇಳಿ. ಹಂಗೇನಿಲ್ಲ. ಇದೆಲ್ಲ ಈ ಥರ ಹಬ್ಸಿದ್ದು ಕಾಂಗ್ರೆಸ್ದವ್ರು. ಅವ್ರದ್ದು ಒಂದು ಗಣತೆಗವ್ರನ್ನ ಕುಂದಿಸೋಕ್ಕೋಸ್ಕರ ಅವ್ರು ಈ ಥರ ಮಾಡಾಕದಾರ. ಅದು ಯಾವುದು ನಡೆಯಂಗಿಲ್ಲ. ಅದು ಜನರು ಸಹಿತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವರೊಬ್ಬರ ಅಭಿವೃದ್ಧಿ ಹರಿಕಾರ ಅನ್ನೋದು ಎಲ್ಲರಿಗೂ ಮನದಟ್ಟಾಗ್ಬಿಟ್ಟದ್ರಿ. ಈ ಸಲ ಪ್ರತಿಯೊಬ್ಬರು ಕೇಳಿದ್ರು BJP ಅನ್ನುವಂಥ ಪರಿಸ್ಥಿತಿ ನಿರ್ನಾಮ ಆಗೈತ್ರಿ ಇಡೀ ರಾಜ್ಯದಾಗ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಾಗನ ಎದ್ದು ನಿಂತು ಬಿಟ್ಟಾರ ಮಂದಿರಿ. ಈ 3 ವರ್ಷದ ಅನುಭವಿಸಿ ಸಾಕಪ್ಪ, ಇನ್ನು ನಾವು ಕಾಂಗ್ರೆಸ್ ಅವ್ರಿಗೆ ಮಳ್ಳಾಗಿ ಮನಸ್ಸು ಕೊಟ್ಟು ಇದು ಮಾಡಿದ್ವಿ. ಅದಕ್ಕೆ ನಾವು ಭಾಳ ಅನುಭವಿಸಿವಿ. ಇನ್ನು ನಾವು BJPನೇ ನಮ್ಮ ಗತಿ ಅನ್ನುವಂಥ ಲೆಕ್ಕಕ್ಕೆ ಬಂದುಬಿಟ್ಟದ್ರಿ. ಓಕೆ ಸರ್, ಅದಕ್ಕೆ ನಾವು ಎಲ್ಲರೂ ಕೂಡಿ BJPನೇ ಮಾಡ್ಬೇಕು. ರಸ್ತಾ ಇದಿಲ್ಲ, ಸ್ಮಶಾನಕ್ಕೆ ಮಂದಿ ಹೋದ್ರಂದ್ರೆ ಹಿಂದೆ ದವಾಖಾನಿಗೆ ಅಡ್ಮಿಟ್ ಹಾಕಿದ್ರು, ಹೋದಾರ ಬಿದ್ದು ಕಾಡು ತೆಗ್ಗು ಅವೆಲ್ಲ ಭಾಳ ಇದ್ದು. ಅವ್ರು ಏನು CC ರೋಡ್ ಏನು ಮಾಡಿದ್ರಲ್ಲ, ಮಾಡಿದ ಮ್ಯಾಗ ಎಲ್ಲರೂ ಆರಾಮಾಗಿ ಹೆಣ ತೊಗೊಂಡೋಗಿ ಊಳಿಗೆ ಬರತ್ತಾರೆ. ಮೊದ್ಲೇಕೆ ಯಾರು ಹೊಕ್ಕಿದಿಲ್ಲ, ಹಿಂದೆ ಬಂದವ್ರು ಊರಿಂದ ಬಂದು ಹಂಗೆ ಹೊಳ್ಳಿ ಹೋಗ್ಬಿಡೋರು. ಹಂಗತೆ ಇತ್ತು ರೋಡ್. ಅದೊಂದು ಇಲ್ಲಿ ಬಂಗ್ಲೆದಂತಕ್ಕೊಂದು ರೋಡ್ ಇತ್ತು, ಬಂಡಿ ಸರಿಯಾಗಿ ಮ್ಯಾಗ ಹೋಗಿದ್ದಿಲ್ಲ, ಅಲ್ಲೆಲ್ಲ ಡೌನ್ ಇತ್ತು ರೋಡ್. ಅದನ್ನು ಲೆವೆಲ್ ಮಾಡಿ ಡಾಂಬರೀಕರಣ ಮಾಡಿ ಇದನ್ನು ಮಾಡಿದ್ದಾರೆ, CC ರೋಡ್ ಮಾಡಿ ಆರಾಮ್ ಮಾಡ್ಯಾರ. ಇಂಥವು ಅಭಿವೃದ್ಧಿ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಅದಾವೆ. ಅದಕ್ಕೆ ಅವರು ಆಶೆ ಬರ್ತಾವಂದು ಎಲ್ಲರಿಗೂ ಅಭಿಪ್ರಾಯ ಅದ. ಸುಮಾರಾಗಿ ಇವತ್ತು ಗ್ರಾಮೀಣ ರಸ್ತೆಗಳನ್ನು 15ರಿಂದ 20 ರಸ್ತೆಗಳನ್ನು, ಪ್ರಮುಖ ರಸ್ತೆಗಳು ಮತ್ತು ಪ್ರತಿಯೊಬ್ಬ ರೈತನಿಗೂ ಹೊಲಕ್ಕೆ ಸುಲಭವಾಗಿ ತಲುಪತಕ್ಕಂಥ ಉತ್ತಮ
ಕಾಂಕ್ರೀಟ್ ವರ್ಕ್ ಆಗಿರ್ತಕ್ಕಂಥ ರಸ್ತೆಗಳನ್ನು ನಮ್ಮ ಸಾಹೇಬ್ರೆ ಮಾಡಿದ್ದು. ಯಾವ ರಸ್ತೆಗಳು ಕೂಡ ಈ 3 ವರ್ಷದೊಳಗೆ ಇದ್ದ ರಸ್ತೆಗಳು ಕಿತ್ಕೊಂಡು ಹೊಂಟವಂದ್ರೆ ನಾವು ಅಭಿವೃದ್ಧಿಗಾಗಿ ಪರಿತಪಿಸುವಂಗೆ ಆಗಿರುವಂಥದ್ದು ಇದು. ಹೀಗಾಗಿ ನಮ್ಮ ಸಾಹೇಬ್ರನ್ನ ನಾವು ಭಾಳಷ್ಟು ಬಹುಮತದಿಂದ ಆಯ್ಕೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮಾಡ್ತೀವಿ. ನಮ್ಮ ಸ್ವಂತ ಮನಸ್ಸಿನ ಆತ್ಮಬಲದಿಂದ ಮಾಡ್ತೀವಿ. ಈಗ ವೀರಣ್ಣ ಚರಂತಿಮಠರು ಬೈ ಇಲೆಕ್ಷನ್ನಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀರಿ. ಸೊ ಈ ಸಾರಿ ವೀರಣ್ಣ ಚರಂತಿಮಠ ಬರ್ತಾರ? ಅವರ ಬರ್ಬೇಕ್ರಿ, ಅವರ ಬರ್ಲಿ ಅಂತ ನಾವು ಘೋಷಣೆ ಮಾಡಾಕತ್ತೀವಿ. ಈಗ ಅವರ ಬರ್ಬೇಕು ನಮಗೆ. ಅಂದ್ರೆ ಈಗ ಈ ಕಾಂಗ್ರೆಸ್ನ ಆಡಳಿತದ ವಿರುದ್ಧ ಇಲ್ರಿ ನಮಗೆ ಅವ್ರದ್ದು ಏನು ಸೌಲಭ್ಯ ಇಲ್ಲ, ಅವ್ರು ಏನು ಮಾಡಿನೂ ಇಲ್ಲ ಕೆಲಸ. ಈಗ ನಮ್ಮ ಸರ್ ಬರ್ಬೇಕಂತ ನಾವು ಅಡ್ಡಾಡಕತ್ತೀವಿ. ಈಗ ಹೆಂಗ್ರೆ ಗ್ಯಾರಂಟಿ ಯೋಜನೆಗಳನ್ನ ತಂದಿದಾರಲ್ಲ, ಅದೊಂದು ಹಿಡಿದುಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ತಂದಾರ ಕರೆ ರೀ, ಎಲ್ಲ ನಮ್ಗೆ ಹುಟ್ಟಿದ ಖುಷಿಗೆ ಮೊದಲು ಮಾಡಿ ಸಾಲ ಇಟ್ಟಾರ್ರಿ ಅವ್ರು. ಅವ್ರೇನು ತಮ್ಮ ಮನೆಯಿಂದ ಕೊಟ್ಟಿಲ್ಲ. ಅವರು ನಮ್ಮ ಗೌರ್ಮೆಂಟ್ ಇದ್ದ ನಮ್ಮ ರೊಕ್ಕ ತೊಗೊಂಡ್ರೆ ನಮ್ಗೆ ಸಾಲ ಇಟ್ಟಾರ, ನಮ್ಗೆ ಹಾಕ್ಯಾರ. ಹಾಕಿವಿ ಅಂತೇಳಿ ಅವರು ಬಂಡವಾಳ ಕೊಚ್ಕೊಳಕತ್ತಾರ. ಅದು ನಮ್ಗೆ ಬ್ಯಾಡ್ರಿ, ನಮ್ಮ ಸರ ಬರ್ಬೇಕು. ಓಕೆ, ಅಂದ್ರೆ ಅಭಿವೃದ್ಧಿಯನ್ನ ಹೇಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಹಿಂದೆ ಅವರು ಒಳ್ಳೇದು ಮಾಡ್ಯಾರ ರೀ, ನಮಗೆ ಎಲ್ಲರಿಗೂ ಒಳ್ಳೇದು ಮಾಡ್ಯಾರ. ಎಲ್ಲ ಕಡೆನ ಆತು, ಅಲ್ಲಿ ಕೆಲಸ ಮಾಡೋಲ್ಲಿ ಆತು, ಇಲ್ಲೇ ಊರೊಳಗೆ ಆತು, ಎಲ್ಲ ಕಡೆ ನಮ್ಮ ಸರ್ ಒಳ್ಳೇದು ಮಾಡ್ಯಾರ. ಅಕ್ಕವರು ಈಗ ವೀರಣ್ಣ ಚರಂತಿಮಠರು ಬೈ ಇಲೆಕ್ಷನಲ್ಲಿ ಈಗ ಅಭ್ಯರ್ಥಿ ಆಗಿರುವಂಥದ್ದು BJPಯಲ್ಲಿ, ಹಾಗೆ ಕಾಂಗ್ರೆಸ್ನಲ್ಲಿ HY ಅವರ ಮಗ ನಿಂತಿರುವಂಥದ್ದು. ಸೊ ಒಂದು ಕಡೆ ನೋಡೋದಾದ್ರೆ ಇನ್ನು ಗ್ಯಾರಂಟಿ ಯೋಜನೆಗಳು, ನಂತರ 2,000 ರೂಪಾಯಿ ತೆಗೆದುಕೊಳ್ತಾರೆ ಮಹಿಳೆಯರು, ಬಸ್ ಫ್ರೀ ತೆಗೆದುಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ಸು ಇದೇ ಒಂದು ಅಜೆಂಡಾ ಹಿಡ್ಕೊಂಡು ಮಾಡ್ತಾ ಇದೆ ಪ್ರಚಾರ. ಏನು ಹೇಳ್ತೀರಿ ನೀವು ಮಹಿಳೆಯಾಗಿ, ಏನು ಹೇಳ್ತೀರಿ ಅಂತ? ನಾವು ಶಕ್ತಿ ಯೋಜನೆದಾಗ ಅಡ್ಡಾಡ್ತೀವಿ, ಎಲ್ಲ ಮಾಡ್ತೀವಿ. ಅವ್ರೇನು ಒಬ್ಬೊಬ್ಬರ ವೈಯಕ್ತಿಕ ಅಂತೇನು ಮಾಡಿಲ್ರಿ. ತಾವು ಗೆಲ್ಲಬೇಕು, ನಾವು ಮಾಡ್ಬೇಕಂತಂದು ಅದನ್ನ ಘೋಷಣೆ ಗ್ಯಾರಂಟಿ ಮಾಡಿ ಎಲ್ಲರಿಗೂ ಮಾಡ್ಯಾರಿ. 1 ತಿಂಗಳು ಬಂದಾವ್ರಿ, 1 ತಿಂಗಳು ಬಂದಿಲ್ಲ, ಒಮ್ಮೆ ಬಂದಾವು ಒಮ್ಮೆ ಬಿಡ್ತಾವ. 6 ತಿಂಗಳಿಗೊಮ್ಮೆ ಹಾಕ್ತಾರ, ಇಲ್ಲಾಂದ್ರೆ 2 ತಿಂಗಳಿಗೊಮ್ಮೆ ಹಾಕ್ತಾರ. ಅವು ಏನು ಗ್ಯಾರಂಟಿ ಬಂದಿಲ್ರಿ. ಈಗ ನಾವು ನೇಕಾರದೀವ್ರಿ, ನಮ್ಮ ಬಡತನದೊಳಗೆ ಬೈದದೇವ್ರಿ. ನಮ್ಮ ನೇಕಾರಿಕೆ ಬಂದಾಗಿ ನಮಗೆಲ್ಲ ರಗಡ ತ್ರಾಸ ಆಗ್ಯಾವ್ರಿ. ನಮ್ಮ ಬಡತನದೊಳಗೆ ಅದೀವ್ರಿ ನಾವು. ಅವನ್ನೆಲ್ಲ ನಮಗೆ ಪರಿಹಾರ ಮಾಡಿಕೊಡ್ಬೇಕ್ರಿ. ನಮಗೆ ಮನೆ ಇಲ್ದ ಬಾಡಿಗೆ ಮನ್ಯಾಗ ಅದೀವ್ರಿ. ನಮ್ಮ ನೇಕಾರ ಮಂದಿ ಒಂದಿಷ್ಟು ಮಂದಿಗೆ ಹೊಲ ಇರುವುದಿಲ್ರಿ, ಉದ್ಯೋಗ ಇಲ್ಲ. ವೀರಣ್ಣ ಚರಂತಿಮಠರು ಹಚ್ಕೊಂತಾರ, ನಿಮ್ಮನ್ನ ಮಾತಾಡ್ತಾರ, ಪ್ರೀತಿಯಿಂದ ಮಾತಾಡ್ತಾರೆ ಸರ್. ಮಕ್ಕಳಕಿನ್ನ ಹೆಚ್ಚಿಗೆ ನೋಡ್ಕೊಂತಾರ ಅವ್ರು. ಮನ್ಯಾಗ ಮಕ್ಕಳು ಹೋಗ್ತೀವಿ ಅಂದ್ರೆ ನಮ್ಮ ಇದ್ರಲಿಂದ ನೋಡ್ಕೊಂತಾರ್ರಿ. ಒಟ್ಟು ಅವ್ರು ನಮ್ಗೆ ಆರಿಸಿ ಬರಬೇಕು, ನಮ್ಮ ಸಮಸ್ಯೆ ಬಗೆಹರಿಸಲಿ ಅನ್ನೋ ಉದ್ದೇಶಕ್ಕೆ ನಾವು ಅವ್ರು ಮಾಡಿಕೊಡ್ತಾರ ಅನ್ನೋ ಗ್ಯಾರಂಟಿಗೆ ನಾವು ಅವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂತೀವಿ.